ಹಾಯ್ ನನ್ನ ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಯಿಂದ ಸ್ವಾಗತ. ನಾನು ಆರಾಮಾಗಿದ್ದೇನೆ, ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಸ್ಸಾರು ಮತ್ತು ಪಲ್ಯ, ಅನ್ನ ಮತ್ತು ಮಸಾಲೆ ವಡೆ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತ ನಾನು ಒಂದು 150 ಗ್ರಾಮಷ್ಟು ಬೇಳೆ, ಮಿಕ್ಸ್ಡ್ ಬೇಳೆ ನಾನು ಹಾಕೋದು ಯಾವಾಗಲೂ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ನಾನು ಕಡಲೆ ನೆನೆಸಿಟ್ಟಿದ್ದೆ, ಅದು ಒಂದು ಬಟ್ಲು ಹಾಕ್ತಾಯಿದ್ದೀನಿ. ಇವೆರಡನ್ನು ತೊಳೆದು ನಾನು ಅರಿಶಿನ ಒಂದೆರಡು ಹನಿ ಡ್ರಾಪು ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಕುಕ್ಕರ್ 3 ಸೀಟಿ ಆಯಿತು. ಈಗ 3 ಸೀಟಿ ಆದಮೇಲೆ ನಾನು ಅದನ್ನು ಇಳಿಸಿ ಈ ಕಡೆ ಇಟ್ಟು ಈ ಕಡೆ ಸೀಟಿ ಹೋಗೋ ತನಕ ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ತೊಳೆದಿಟ್ಟಿದ್ದೆ, ಅದನ್ನು ಕುಕ್ಕರಲ್ಲಿ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಸಾರಿಗೆ ಬೇಕಾಗೋಷ್ಟು. ಈ ಕಡೆ ನಾನು ಮಸಾಲೆಗೆ ಅಂತ, ಸಾರಿನ ಮಸಾಲೆಗೆ, ಬಸ್ಸಾರು ಮಸಾಲೆಗೆ ಅಂತ 1 ಚಮಚ ಎಣ್ಣೆ ತೊಗೊಂಡು ಅದಕ್ಕೆ ಈರುಳ್ಳಿನ ಬಾಡಿಸ್ತಾಯಿದ್ದೀನಿ. ಈರುಳ್ಳಿ ಬಾಡ್ತಾ ಇದ್ದಂಗೆ ನಾನು ಹಸಿಮೆಣಸಿನ್ಕಾಯಿ ಪುಡಿ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ, ಧನಿಯಾ ಪುಡಿ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ, ಪೆಪ್ಪರ್ ಪುಡಿ, ಕಾಳು ಮೆಣಸಿನ ಪುಡಿ 1/4 ಚಮಚೆ, ಜೀರಿಗೆ ಪುಡಿ 1/4 ಚಮಚೆ ಇಟ್ಕೊಂಡು ಅದನ್ನ ಈರುಳ್ಳಿ ಬಾಡಿದ ನಂತರ ಅದನ್ನು ಮಿಕ್ಸ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಬೆರೆತ ಮೇಲೆ ನಾನು ಒಂದು ಬಟ್ಲಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಅದನ್ನ ಮಿಕ್ಸಿಗೆ ಹಾಕಿ ಅದು ಗ್ರೈಂಡ್ ಮಾಡಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆದಮೇಲೆ ಈ ಕಡೆ ನಾನು ಸಾರು ಬೆಂದಿತ್ತಲ್ಲ, ತರಕಾರಿ ಎಲ್ಲ, ಸೊಪ್ಪು ಎಲ್ಲ, ಅದನ್ನು ಬಸದು ಇಟ್ಕೊಳ್ತಾಯಿದ್ದೀನಿ ಪಲ್ಯಕ್ಕೆ ಸಪ್ರೇಟಾಗಿ. ಮತ್ತು ಸಾರಿಗೆ ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿದ್ದೀನಿ, ಸಾರು ಮಂದ ಬರಲಿ ಅಂತ. ಒಂದು ಸೌಟಷ್ಟು ಅದು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಮತ್ತು ಈಗ ಬೇಯಿಸಿದಂಥ ಮಸಾಲೆನ ಸಾರಿಗೆ ಮಿಕ್ಸ್ ಮಾಡಿದೆ. ಈ ಕಡೆ ಅನ್ನ ಹಾಕ್ತಾಯಿದ್ದೆ. ಆ ಸಾರು ಕುದೀತಾ ಇದ್ದಂಗೆ ಇವಾಗ ನಾನು ಸಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಅಂತ 1.5 ಚಮಚ ಎಣ್ಣೆ, ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ, ಆಮೇಲೆ 2 ಎಸಳು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ರೆಡಿ ಮಾಡಿ ಒಗ್ಗರಣೆ ಹಾಕ್ತಿದ್ದಂಗೆ ಅದು ಸಾರಿಗೆ ಮಿಕ್ಸ್ ಮಾಡಿ ಅದು ಒಂದು 5 ನಿಮಿಷ ಕುದಿಬೇಕು. ಕುದ್ದ ಮೇಲೆ ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಇಡ್ತಾಯಿದ್ದೀನಿ. ನಾನು ಬಾಣಲಿ ಇಟ್ಟು ಅದರಲ್ಲಿ 1.5 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಪಲ್ಯಕ್ಕೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಆ ಒಗ್ಗರಣೆ ಚಟಪಟ ಅಂತ ಇದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದನ್ನು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿ. ಇಷ್ಟೆಲ್ಲ ಯಾಕೆ ಡೀಟೇಲಾಗಿ ಹೇಳ್ತೀನಿ ಅಂದರೆ, ಇವಾಗ ಕಾಲೇಜು ಮಕ್ಕಳು ಅವು ಅಡುಗೆಗೆಲ್ಲ ನಿಂತರೂ ಪಲಾವು, ನೂಡ್ಲ್ಸು ಈ ಥರ ಎಲ್ಲ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ನಿಧಾನಕ್ಕೆಲ್ಲ ಹೇಳ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾಗ್ತಾಯಿದೆ. ಈಗ ಈರುಳ್ಳಿ ಮಿಕ್ಸ್ ಮಾಡೋಕು, ಈರುಳ್ಳಿ, ಕರಿಬೇವು ಸೊಪ್ಪು ಮಿಕ್ಸ್ ಮಾಡಿ ಅದು ಸ್ವಲ್ಪ ಬಾಡಬೇಕು. ಅಂದರೆ ಇವಾಗಲೇ ಮೆಣಸಿನ್ಕಾಯಿ ಕೂಡ ಹಾಕಬೇಕು. 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇವಾಗ ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಬಾಡಿದ ಮೇಲೆ ಎಲ್ಲ ಬಾಡಿ ಚೆನ್ನಾಗಾಗುತ್ತೆ. ಚೆನ್ನಾಗಾದ್ಮೇಲೆ ಆವಾಗ ಸೊಪ್ಪನ್ನು ನಾವು ಬಸದು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಪಲ್ಯಕ್ಕೆ ಮಿಕ್ಸ್ ಮಾಡಬೇಕು. ಪಲ್ಯಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಯಾಕಂದರೆ ಅದಕ್ಕೂ ಉಪ್ಪು ಹಾಕೋಂಗಿಲ್ಲ, ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಹಾಕೋಂಗಿಲ್ಲ. ಆ್ಯಕ್ಚುಲಿ ಹಾಕ್ಬಾರ್ದಿತ್ತು ಮೊದಲೇ, ನಾನು ಇವಾಗ ಹಾಕ್ಬಿಟ್ಟಿದ್ದೆ. ಆಮೇಲೆ ಅದಕ್ಕೊಂದು ಬಟ್ಲು ನಾನು ಪಲ್ಯಕ್ಕೆ ಕಾಯಿ ತುರಿ ಇಟ್ಕೊಂಡಿದ್ದೆ, ಆ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಪಲ್ಯನ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ಅನ್ನ ಆಗಿದೆ, ಪಲ್ಯನೂ ಆಗಿದೆ, ಸಾರು ಆಗಿದೆ. ಈ ಕಡೆ ವಡೆಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು, ಏನೇನು ಬೇಕು ಪದಾರ್ಥ ಎಲ್ಲ. ಈ ಕಡೆ ಎಣ್ಣೆನೂ ಕಾದಿದೆ, ಹಾಗಾಗಿ ವಡೆ ಬಿಟ್ಟೆ ಎಣ್ಣೆಯಲ್ಲಿ ವಡೆ ಹಾಕ್ತಾ ಇದ್ದಂಗೆ ಈಗ ಊಟನೂ ರೆಡಿ ಆಯಿತು. ಅನ್ನ, ಸಾರು, ಪಲ್ಯ, ವಡೆ. ನೀವು ಹೀಗೆ ಮಾಡಿ ತಿನ್ನಿಸಿ ಮನೇಲಿ ಎಲ್ಲರಿಗೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.